Hello everyone. So here we will discuss about protein powder point by point. Protein powder ಬಗೆಗಿನ ಪ್ರತಿಯೊಂದು ಡೌಟ್ಸ್ ಅನ್ನ ಒನ್ ಬೈ ಒನ್ ಕ್ಲಿಯರ್ ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಹೂ ಶುಡ್ ಟೇಕ್ ಇಟ್? ಇದು ಬರೀ ವರ್ಕೌಟ್ ಮಾಡೋರು ತಗೋಬೇಕಾ ಅಥವಾ ನಾರ್ಮಲ್ ವ್ಯಕ್ತಿಗಳಿಗೆ ಕೂಡ ನೆಸೆಸಿಟಿ ಇರುತ್ತಾ? ನೋಡಿ, ಪ್ರತಿಯೊಬ್ಬರಿಗೂ ಎವ್ರಿ ಡೇ 0.8 to 1 ಗ್ರಾಮ್ ಆಫ್ ಪ್ರೋಟೀನ್ ಪರ್ kg ಬಾಡಿ ವೇಟ್ ಅಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಹೇಳ್ತೀವಿ. ನೀವು ವರ್ಕೌಟ್ ಮಾಡಿ ಬಿಡಿ. ಸೊ ಇದರ ಅರ್ಥ ಏನು? ಸಪೋಸ್ ನಮ್ಮ ಬಾಡಿ ವೇಟ್ 60 kg ಇದ್ರೆ ಅಪ್ರಾಕ್ಸಿಮೇಟ್ಲಿ 60 ಗ್ರಾಮ್ ಅಷ್ಟು ಪ್ರೋಟೀನ್ ಎವ್ರಿ ಡೇ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇದು ಫಸ್ಟ್ ಪಾಯಿಂಟ್. ಸೊ ನಮ್ಮ ನಾರ್ಮಲ್ ಊಟದಲ್ಲಿ, ಇಂಡಿಯನ್ ಫುಡ್ ಅಲ್ಲಿ ಇಷ್ಟು ರೀಚ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಹಾರ್ಡ್ಲಿ ನಾವು 30 ಗ್ರಾಮ್ ವರೆಗೂ ರೀಚ್ ಮಾಡ್ತಾ ಇರ್ತೀವಿ ಇನ್ ಅವರ್ ಫುಡ್. ಅದು ಫೋಕಸ್ ಮಾಡಿ ಊಟ ಮಾಡ್ತಿದ್ರೆ ಇಷ್ಟರವರೆಗೂ ರೀಚ್ ಆಗ್ಬೋದು. ಸೊ ಉಳಿದಿರೋ ಡೆಫಿಸಿಟ್ ಏನಿದೆ ಅದಕ್ಕೆ we need protein powders or protein supplements. So the first point is clear. Irrespective of your workout, everyone needs this minimum amount of protein every day. Next one, suppose ನೀವು ವರ್ಕೌಟ್ ಮಾಡ್ತಾ ಇದ್ದೀರಾ ಅಂಡ್ ನಿಮಗೆ ಪ್ರೋಟೀನ್ ಪೌಡರ್ ಅವಶ್ಯಕತೆ ಇದೆ. ಇದರಲ್ಲಿ ಫಸ್ಟ್ ನೀವು ನಿಮ್ಮ ಗೋಲ್ ಏನು ಅನ್ನೋದನ್ನ ಡಿಸೈಡ್ ಮಾಡಬೇಕು. ಕೆಲವೊಬ್ರು ವರ್ಕೌಟ್ ಮಾಡ್ತಿರೋದು ಫ್ಯಾಟ್ ಲಾಸ್ ಗೋಸ್ಕರ ಮಾಡ್ತಿರ್ತಾರೆ. ಇನ್ನು ಕೆಲವೊಬ್ರು ಮಸಲ್ ಬಿಲ್ಡಿಂಗ್ ಓನ್ಲಿ ಫೋಕಸ್ ಇರುತ್ತೆ. ಕೆಲವೊಬ್ಬರಿಗೆ ಜಸ್ಟ್ ನಾವು ಫಿಟ್ ಆಗಿರಬೇಕು. ಸೊ ಟು ಮೇಂಟೈನ್ ಫಿಟ್ನೆಸ್, ಈ ತರದ ವ್ಯಕ್ತಿಗಳನ್ನ ನಾವು ನೋಡ್ತಾ ಇರ್ತೀವಿ. ಸೊ ಫಸ್ಟ್ ನಿಮ್ಮ ಗೋಲ್ ಅನ್ನ ಡಿಸೈಡ್ ಮಾಡಿ. ಬಿಕಾಸ್ ಪ್ರೋಟೀನ್ ಪೌಡರ್ ಕಂಟೆಂಟ್ಸ್ ವೈಸ್ ನೋಡ್ತಾ ಹೋದ್ರೆ ನಿಮಗೆ ಈ ಪಾಯಿಂಟ್ ಬಗ್ಗೆ ಅರ್ಥ ಆಗುತ್ತೆ. ಹಾಗೆ ನಿಮಗೆ ಏನಾದ್ರು ಡೈಜೆಷನ್ ಇಶ್ಯೂಸ್ ಇದಾವ, ಇದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಬರೋ ಕ್ವಶನ್ ಏನು ಅಂದ್ರೆ, ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಒಳ್ಳೇದ, ಅನಿಮಲ್ ಬೇಸ್ಡ್ ಪ್ರೋಟೀನ್ ಒಳ್ಳೇದ ಅಂತ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಎರಡು ಸೋರ್ಸಸ್ ಪ್ರೋಟೀನ್ ಅನ್ನೇ ಕೊಡುತ್ತೆ. ಸೊ ನಿಮಗೆ ನಿಮ್ಮ ಫುಡ್ ಹ್ಯಾಬಿಟ್ಸ್ ಮೇಲೆ ಇದನ್ನ ಡಿಸೈಡ್ ಮಾಡಬಹುದು. ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ಸ್ ಅಂತ ಬಂದಾಗ ಈಗ ಪೀ ಪೌಡರ್ ಪ್ರೋಟೀನ್ಸ್ ಇರುತ್ತೆ, ಅಥವಾ ಸೋಯಾ ಪ್ರೋಟೀನ್ ಈ ತರದ್ರಿಂದ ತಯಾರಿಸಲಾಗಿರುತ್ತೆ. ಅನಿಮಲ್ ಬೇಸ್ಡ್ ಕಾಮನ್ ಆಗಿ ನಾವು ನೋಡೋದು ಮಿಲ್ಕ್ ಇಂದ ತಯಾರಿಸಿರೋದು. ಸೊ ಮಿಲ್ಕ್ ಅನ್ನ ಪ್ರೊಸೆಸ್ ಮಾಡಿ ವೇ ಅಂತ ಆಗುತ್ತೆ. ಸೊ ಇದು ಅನಿಮಲ್ ಬೇಸ್ಡ್ ಪ್ರೋಟೀನ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಈಗ ವೇ ಅಂತ ಬಂದಾಗ ದೇರ್ ಆರ್ ನ್ಯೂಮರಸ್ ವೆರೈಟೀಸ್, ಸಾಕಷ್ಟು ವೆರೈಟೀಸ್ ಇದೆ. ಸೊ ಅದರ ಬಗ್ಗೆ ಕೂಡ ನಮಗೆ ನಾಲೆಜ್ ಇರಬೇಕು. ಫಾರ್ ಎಕ್ಸಾಂಪಲ್, ಫಸ್ಟ್ ಮಿಲ್ಕ್ ಅನ್ನ ಪ್ರೊಸೆಸ್ ಮಾಡ್ತಾ ನಮಗೆ ಸಿಗೋ ವೇ ರಾ ಪ್ರೋಟೀನ್ ಏನಿರುತ್ತೆ ಅದನ್ನ ನಾವು ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಅಂತ ಹೇಳ್ತೀವಿ. ಓಕೆ, ಸೊ ಈ ವರ್ಡ್ಸ್ ಇಂಪಾರ್ಟೆಂಟ್ ಆಗುತ್ತೆ. ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಅಂದ್ರೆ ಇದರಲ್ಲಿ ಆಲ್ಮೋಸ್ಟ್ 70% ಅಷ್ಟು ಪ್ರೋಟೀನ್ ಸಿಗುತ್ತೆ. ಬಟ್ ಏನು ಅಂದ್ರೆ ಇದು ಫುಲ್ಲಿ ಪ್ರೊಸೆಸ್ಡ್ ಇರೋದಿಲ್ಲ. ಹಾಗಾಗಿ ಇದರಲ್ಲಿ ಮಿಲ್ಕ್ ಕಾಂಪೋನೆಂಟ್ ಸ್ವಲ್ಪ ಹಾಗೆ ಉಳ್ಕೊಂಡಿರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಲ್ಯಾಕ್ಟೋಸ್. ಸೊ ಅದು ಒಂದು ಕಾರ್ಬೋಹೈಡ್ರೇಟ್ ಅಂತ ಕನ್ಸಿಡರ್ ಮಾಡಬಹುದು. ಹಾಗೆ ಮಿಲ್ಕ್ ಅಂದ ತಕ್ಷಣ ಫ್ಯಾಟ್ ಅಂತೂ ಇದ್ದೇ ಇರುತ್ತೆ. ಸೊ ಇವೆರಡೂ ಕಾಂಪೋನೆಂಟ್ಗಳು ಕೂಡ ಇರುತ್ತೆ. ಸೊ ಇದು ಏನಕ್ಕೆ ನಮಗೆ ಇಂಪಾರ್ಟೆಂಟ್ ಅಂತಂದ್ರೆ, ಸಪೋಸ್ ನಿಮ್ಮ ಏಮ್ ಅಥವಾ ಗೋಲ್ ಫ್ಯಾಟ್ ಲಾಸ್ ಮಾಡೋದೇನಾದ್ರೂ ಇದ್ರೆ ಅವಾಗ ಈ ಫ್ಯಾಟ್ ಕಂಟೈನಿಂಗ್ ಪ್ರೋಟೀನ್ ಪೌಡರ್ ಸ್ವಲ್ಪ ಹೆಲ್ಪ್ ಆಗದೆ ಇರಬಹುದು. ಹಾಗೇನೆ ಡೈಜೆಷನ್ ಇಶ್ಯೂಸ್, ಕೆಲವೊಬ್ಬರಿಗೆ ಮಿಲ್ಕ್ ಇಂದ ಅಲರ್ಜಿ ಇರುತ್ತೆ, ಅಂದ್ರೆ ಸ್ಪೆಷಲಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದ್ದಾಗ ಅವರಿಗೆ ಇದು ಸೂಟ್ ಆಗದೆ ಇರಬಹುದು. ಅದಕ್ಕೋಸ್ಕರ ಇದರ ಕಂಟೆಂಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ನೀವು ನೋಡಿರ್ಬೋದು ವೇ ಪ್ರೋಟೀನ್ ಐಸೋಲೇಟ್ ಅಂತ ಬರುತ್ತೆ. ಐಸೋಲೇಟ್ ಅಂದ್ರೆ ಇದನ್ನ ಇನ್ನೂ ಸ್ವಲ್ಪ ಐಸೋಲೇಟ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಪ್ರೊಸೆಸಿಂಗ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಯಾವ್ದ್ರಿಂದ ಐಸೋಲೇಟ್ ಮಾಡಲಾಗಿರುತ್ತೆ ಅಂದ್ರೆ ಈ ಲ್ಯಾಕ್ಟೋಸ್ ಅಂಡ್ ಫ್ಯಾಟ್ ಕಂಟೆಂಟ್ ಅನ್ನ ಆದಷ್ಟು ಕಡಿಮೆ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಮೋರ್ ದೆನ್ 90% ಅಷ್ಟು ಪ್ಯೂರ್ ಫಾರ್ಮ್ ಆಫ್ ಪ್ರೋಟೀನ್ ಸಿಗುತ್ತೆ. ತುಂಬಾ ಮಿನಿಮಲ್ ಲ್ಯಾಕ್ಟೋಸ್ ಅಂಡ್ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಫ್ಯಾಟ್ ಇರುತ್ತೆ. ಸೊ ಈಗ ನಿಮಗೆ ಅರ್ಥ ಆಗ್ತಿರ್ಬೋದು ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ, ಯಾರು ಪ್ಯೂರ್ಲಿ ಮಸಲ್ ಬಿಲ್ಡ್ ಮಾಡೋದಿದೆ, ನಮಗೆ ಫ್ಯಾಟ್ ಕಂಟೆಂಟ್ ನ ಆದಷ್ಟು ಅವಾಯ್ಡ್ ಮಾಡೋದಿದೆ ಅಂತ ತುಂಬಾ ಫೋಕಸ್ಡ್ ಆಗಿರ್ತಾರೆ, ಅಂತವರಿಗೆ ಈ ಫಾರ್ಮ್ ಹೆಲ್ಪ್ ಆಗುತ್ತೆ, ರೈಟ್? ಹಾಗೇನೆ ಲ್ಯಾಕ್ಟೋಸ್ ಇಂಟಾಲರೆಂಟ್ ಇರುವವರು ಅವರು ಈ ಫಾರ್ಮ್ ನ ಯೂಸ್ ಮಾಡಬಹುದು. ಇದರಲ್ಲಿ ಸ್ವಲ್ಪ ಕ್ವಾಂಟಿಟಿ ಆಫ್ ಲ್ಯಾಕ್ಟೋಸ್ ಇರುತ್ತೆ, ಬಟ್ ಆದ್ರೂ ಕೂಡ ಡೈಜೆಷನ್ ಇಶ್ಯೂಸ್ ಮಾಡುವಷ್ಟು ರೇಂಜ್ ಅಲ್ಲಿ ಇರೋದಿಲ್ಲ. ಸೊ ಈಗ ಇವೆರಡರಲ್ಲಿ ಡಿಫ್ರೆನ್ಸ್ ಅಂತೂ ಗೊತ್ತಾಯ್ತು. ಹಾಗೇನೆ ಕಾಸ್ಟ್ ವೈಸ್ ಅಂತ ಬಂದಾಗ ಕಾನ್ಸಂಟ್ರೇಟ್ ಯೂಸ್ವಲಿ ಸ್ವಲ್ಪ ಲೆಸ್ ಕಾಸ್ಟ್ ಇರುತ್ತೆ. ಅದೇ
ಪ್ರೋಟೀನ್ ಫಾರ್ಮ್ ಪ್ಯೂರ್ ಆಗ್ತಾ ಬಂದಂಗೆಲ್ಲ ಇದರ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಬಜೆಟ್ ಅನ್ನು ಕೂಡ ನೀವು ಡಿಸೈಡ್ ಮಾಡಿರಬೇಕು. ನೆಕ್ಸ್ಟ್ ನೀವು ನೋಡಿರ್ತೀರಾ ವೇ ಪ್ರೋಟೀನ್ ಹೈಡ್ರೋಲೈಟ್ ಅಂತ ಬರುತ್ತೆ, ಆರ್ ಹೈಡ್ರೋಲೈಸ್ಡ್ ವೇ ಪ್ರೋಟೀನ್ ಅಂತ ಬರುತ್ತೆ. ಹೈಡ್ರೋಲೈಸ್ಡ್ ವೇ ಪ್ರೋಟೀನ್ ಅಂದ್ರೆ ಇದು ಪ್ರೀ ಡೈಜೆಸ್ಟೆಡ್ ಫಾರ್ಮ್ ಅಲ್ಲಿ ಇರುತ್ತೆ. ಪ್ರೀ ಡೈಜೆಸ್ಟೆಡ್ ಇದರ ಅರ್ಥ ಏನು ಅಂದ್ರೆ ಇದು ತುಂಬಾ ರ್ಯಾಪಿಡ್ ಆಗಿ ಅಬ್ಸಾರ್ಪ್ಷನ್ ಆಗುತ್ತೆ. ಸೊ ಅಬ್ಸಾರ್ಪ್ಷನ್ ಅಂದ್ರೆ ನಾವು ತಗೊಂಡ ತಕ್ಷಣ ಇದು ನಮ್ಮ ಗಟ್ಟಿಂದ ತುಂಬಾ ಫಾಸ್ಟ್ ಆಗಿ ಅಬ್ಸಾರ್ಬ್ ಆಗುತ್ತೆ. ಸೊ ಎಕ್ಸರ್ಸೈಸ್ ಮಾಡಿರುವಂತ ಮಸಲ್ಸ್ ಗಳಿಗೆ ತುಂಬಾ ರ್ಯಾಪಿಡ್ ಆಗಿ ಇದು ಅವೈಲೇಬಲ್ ಆಗುತ್ತೆ. ಸೊ ಯಾರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ ಮೇನ್ಲಿ ಅಥ್ಲೀಟ್ಸ್, ಅವರಿಗೆ ಇಮಿಡಿಯೇಟ್ಲಿ ಮಸಲ್ಸ್ಗೆ ಪ್ರೋಟೀನ್ ರೀಚ್ ಮಾಡಿಸೋ ನೆಸೆಸಿಟಿ ಇರುತ್ತೆ. ಸೊ ಅಂತವರಿಗೆ ಇದು ಹೆಲ್ಪ್ ಆಗುತ್ತೆ. ಹಾಗೇನೆ ಸಿಗ್ನಿಫಿಕೆಂಟ್ ಆಗಿ ಡೈಜೆಷನ್ ಪ್ರಾಬ್ಲಮ್ ಇರೋರು, ಸೊ ಡೈಜೆಷನ್ ಇಶ್ಯೂಸ್ ಇರೋರಿಗೆ ಈ ತರದ ಪ್ರೀ ಡೈಜೆಸ್ಟೆಡ್ ಫಾರ್ಮ್ಸ್ ಕೊಡೋದ್ರಿಂದ ಯಾವುದೇ ತರದ ತೊಂದರೆ ಆಗೋದಿಲ್ಲ. ಸೊ ಅಗೇನ್ ಇದು ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂತಾನೆ ಕನ್ಸಿಡರ್ ಮಾಡಬಹುದು, ಎಕ್ಸ್ಪೆನ್ಸಿವ್ ಬಿಕಾಸ್ ಇಟ್ ಹ್ಯಾಸ್ ಆಡೆಡ್ ಅಡ್ವಾಂಟೇಜಸ್, ರೈಟ್? ಸೊ ಈ ತರ ಬೇರೆ ಬೇರೆ ಫಾರ್ಮ್ಸ್ ಆಫ್ ವೇ ಪ್ರೋಟೀನ್ ಲಭ್ಯವಿರುತ್ತೆ. ಇದರ ಬಗ್ಗೆ ನಿಮಗೆ ಅರ್ಥ ಗೊತ್ತಿರಬೇಕು. ನೆಕ್ಸ್ಟ್ ಬರೋದು ಬೈಯಿಂಗ್ ಟಿಪ್ಸ್. ಅಂದ್ರೆ ಸಪೋಸ್ ನಾವು ಪರ್ಚೇಸ್ ಮಾಡಕ್ ಹೋಗಿದೀವಿ, ಅಲ್ಲಿ ನಾವು ಏನನ್ನ ಫೋಕಸ್ ಮಾಡಬೇಕು ಅಂತಂದ್ರೆ ಯಾವುದೇ ಬ್ರ್ಯಾಂಡ್ ಆಗಿರ್ಲಿ ಅದು ಲ್ಯಾಬ್ ಥರ್ಡ್ ಪಾರ್ಟಿ ಟೆಸ್ಟೆಡ್ ಇರಬೇಕು. ಸ್ಪೆಷಲಿ NABL ಲ್ಯಾಬ್ ಇಂದ ಟೆಸ್ಟೆಡ್ ಆಗಿರ್ಬೇಕು. ಇದು ಜಸ್ಟ್ ಕ್ಲೇಮ್ ಮಾಡೋದಲ್ಲ, ಬ್ರ್ಯಾಂಡ್ಗಳು ಕ್ಲೇಮ್ ಮಾಡೋದಲ್ಲ, ನೀವು ಇದನ್ನ ವೆರಿಫೈ ಮಾಡಬೇಕು. ಹಾಗೇನೆ FSSAI ಅಪ್ರೂವಲ್ ಕಂಪಲ್ಸರಿ ಇರುತ್ತೆ. ಸೊ ಇಂಡಿಯಾದಲ್ಲಿ ಸೇಲ್ ಆಗಬೇಕು ಅಂದ್ರೆ ಇದು FSSAI ಅಪ್ರೂವ್ಡ್ ಇರಲೇಬೇಕು. ಸೊ ಈ ಕೆಲವೊಂದು ಪಾಯಿಂಟ್ಸ್ ನ ನೀವು ಫೋಕಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಂಗ್ರೀಡಿಯೆಂಟ್ಸ್ ಚೆಕ್. ಸೊ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಅಷ್ಟೊಂದೆಲ್ಲ ಲಿಸ್ಟ್ ಇರುತ್ತೆ, ಅದನ್ನ ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಇದನ್ನ ಸಿಂಪಲ್ ಆಗಿ ನೀವು ಫೋಕಸ್ ಮಾಡಬೇಕಾಗಿರೋದು ಏನು ಅಂತಂದ್ರೆ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಅಲ್ಲಿ ಯಾವ್ದಾದ್ರು ಚೀಪ್ ಫಿಲ್ಲರ್ಸ್, ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಕೆಲವೊಂದು ಚೀಪ್ ಕ್ವಾಲಿಟಿ ಆಫ್ ಪ್ರೋಟೀನ್ ಅನ್ನ ಆಡ್ ಮಾಡಿರ್ತಾರೆ. ಅದು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದಾಗ ಪ್ರೋಟೀನ್ ಅಂತಾನೆ ಬರುತ್ತೆ, ಬಟ್ ಅದು ಫಿಲ್ಲಿಂಗ್ ತರ ಆಕ್ಟ್ ಮಾಡುತ್ತೆ. ಬಾಡಿ ಬಿಲ್ಡಿಂಗ್ ಅಲ್ಲಿ ಅಥವಾ ಮಸಲ್ ಗೆ ಹೆಲ್ಪ್ ಆಗುವಂತ ಪ್ರೋಟೀನ್ ಇರೋದಿಲ್ಲ. ಸೊ ಅದನ್ನ ನೀವು ಫಸ್ಟ್ ಚೆಕ್ ಮಾಡಬೇಕು. ಸಪೋಸ್ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಅಲ್ಲಿ ಈ ಚೀಪ್ ಫಿಲ್ಲರ್ಸ್ ಏನಾದ್ರೂ ಇದ್ರೆ ಅದನ್ನ ನೀವು ವೆರಿಫೈ ಮಾಡಬೇಕು. ಅದು ಯಾವುದು ಅಂತ ಅಂದ್ರೆ ಗ್ಲೈಸಿನ್, ಟಾರಿನ್, L-ಗ್ಲೂಟಮೀನ್ ಅಂತ ಕಂಟೆಂಟ್ಗಳು. ಸೊ ಇದನ್ನೇನಾದ್ರೂ ಅವರು ಲಿಸ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಥವಾ ಇದನ್ನೇ ಪ್ರಯಾರಿಟಿ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಕಾಣಿಸ್ತಿದೆ ಅಂತ ಅಂದ್ರೆ ಅವರು ಚೀಪ್ ಫಿಲ್ಲರ್ಸ್ ನ ಯೂಸ್ ಮಾಡಿದ್ದಾರೆ ಅಂತ ಅರ್ಥ. ಸೊ ಇಂಥವನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ನೀವು ಚೆಕ್ ಮಾಡಬೇಕಾಗಿರೋ ಅಂಶ ಏನು ಅಂದ್ರೆ ಯಾವ್ದಾದ್ರು ಆಡೆಡ್ ಶುಗರ್ಸ್ ಇದೆಯಾ ಅಥವಾ ಫಿಲ್ಲರ್ಸ್. ಕೆಲವೊಮ್ಮೆ ಈ ಪ್ರೋಟೀನ್ ಶೇಕ್ ಥಿಕ್ ಆಗ್ಲಿ ಅಂತ ಥಿಕ್ನಿಂಗ್ ಏಜೆಂಟ್ಸ್, ಥಿಕ್ನರ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕೂಡ ಬಳಸಿರ್ತಾರೆ. ಇದರಲ್ಲಿ ಸ್ಪೆಷಲಿ ನೀವು ನೋಡ್ಬೇಕಾಗಿರೋದು ಮಾಲ್ಟೋ ಡೆಕ್ಸ್ಟ್ರೀನ್ ಅಂತ, ಇದನ್ನ ಬಳಸಿದಾರ ಅಥವಾ ಸುಕ್ರೋಸ್, ಡೆಕ್ಸ್ಟ್ರೋಸ್ ನಂತಹ ಸ್ವೀಟನಿಂಗ್ ಶುಗರ್ಸ್ ನ ಆಡ್ ಮಾಡಿದ್ದಾರೆ. ಓವರ್ ಆಲ್ ಆಗಿ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಎಷ್ಟು ಚಿಕ್ಕದಿರುತ್ತೆ ಅಷ್ಟು ಒಳ್ಳೇದು. ಸೊ ಈ ಕೆಲವೊಂದು ಪಾಯಿಂಟ್ಸ್ ಇರುವಂತ ಪೌಡರ್ಸ್ ನ ಅವಾಯ್ಡ್ ಮಾಡಿ. ಅದೇ ಇಂಗ್ರೀಡಿಯೆಂಟ್ಸ್ ಚೆಕ್ ಅಂತ ಬಂದಾಗ. ಓಕೆ, ನೀವು ಈಗ ಪರ್ಚೇಸ್ ಏನೋ ಮಾಡಿದ್ರೆ ಇಷ್ಟೆಲ್ಲ ವೆರಿಫೈ ಮಾಡಿ. ನೆಕ್ಸ್ಟ್ ಬರೋ ಡೌಟ್ ಏನು ಅಂದ್ರೆ ಮಿಲ್ಕ್ ಜೊತೆ ತಗೋಬೇಕಾ ವಾಟರ್ ಜೊತೆನಾ ಅಂತ. ನೋಡಿ, ಮಿಲ್ಕ್ ಅಲ್ಲಿ ಅವಾಗಲೇ ಹೇಳ್ದಾಗೆ ಸ್ವಲ್ಪ ಫ್ಯಾಟ್ ಕಂಟೆಂಟ್ ಇರುತ್ತೆ, ಹಾಗೆ ಕೆಸಿನ್ ಅನ್ನೋ ಒಂದು ಪ್ರೋಟೀನ್ ಇರುತ್ತೆ, ರೈಟ್? ಸೊ ಇವೆರಡು ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಅಬ್ಸಾರ್ಪ್ಷನ್ ತುಂಬಾ ಡಿಲೇ ಆಗುತ್ತೆ, ಅಬ್ಸಾರ್ಪ್ಷನ್ ತುಂಬಾ ಸ್ಲೋ ಆಗಿರುತ್ತೆ. ಹೀಗಾಗಿ ಅಬ್ಸಾರ್ಪ್ಷನ್ ಫಾಸ್ಟ್ ಬೇಕು, ಸೊ ಇಂಟೆನ್ಸ್ ವರ್ಕೌಟ್ ಮಾಡ್ತೀರಾ ಅಂತ ಅಂದಾಗ ವಾಟರ್ ಜೊತೆ ತಗೊಳ್ಳೋದು ಬೆಟರ್. ಅದೇ ನೀವು ಏನಾದ್ರೂ ನೈಟ್ ಟೈಮ್ ಅಲ್ಲಿ ಪ್ರೋಟೀನ್ ನ ಕನ್ಸ್ಯೂಮ್ ಮಾಡ್ತಿದ್ದೀರಾ, ಸೊ ನೈಟ್ ನಾವು ತುಂಬಾ ಬೆಳಿಗ್ಗೆವರೆಗೂ ಫಾಸ್ಟಿಂಗ್ ಸ್ಟೇಟ್ ಅಲ್ಲಿ ಇರೋದ್ರಿಂದ ಲಾಂಗ್ ಟೈಮ್ ವರೆಗೂ ಎಕ್ಸರ್ಸೈಸ್ ಮಾಡಿರುವಂತ ಮಸಲ್ಸ್ ಗಳಿಗೆ ಪ್ರೋಟೀನ್ ಸಪ್ಲೈ ಕಂಟಿನ್ಯೂಸ್ ಆಗಿ ಇಡಕ್ಕೆ ನೀವು ನೈಟ್ ಟೈಮ್ ಆದ್ರೆ ಮಿಲ್ಕ್ ಅಲ್ಲಿ ಮಿಕ್ಸ್ ಮಾಡಿ ತಗೋಬಹುದು. ಸೊ ಎರಡರಲ್ಲೂ ಯಾವುದೇ ಪ್ರಾಬ್ಲಮ್ ಇಲ್ಲ. ಜಸ್ಟ್ ನಿಮಗೆ ಅಬ್ಸಾರ್ಪ್ಷನ್ ಫಾಸ್ಟ್ ಆಗಿ ಆಗ್ಬೇಕಾ ಅಥವಾ ಸ್ಲೋ ಆಗಿ ಕಂಟಿನ್ಯೂಸ್ ಆಗಿ ಆಗ್ಬೇಕಾ ಅನ್ನೋದು ಡಿಸೈಡ್ ಮಾಡಬೇಕು. ನೆಕ್ಸ್ಟ್ ಒನ್, ನಿಮಗೆ ಮಿಲ್ಕ್ ಇಂದ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಮಿಲ್ಕ್ ಇಂಟಾಲರೆನ್ಸ್ ಡೆಫಿನೆಟ್ಲಿ ಅವಾಗ ವಾಟರ್ ಜೊತೆನೆ ತಗೋಬೇಕಾಗಿರುತ್ತೆ, ಬೇರೆ ಆಪ್ಷನ್ ಇರೋದಿಲ್ಲ. ಸೊ ಈ ಕೆಲವೊಂದು ಫ್ಯಾಕ್ಟರ್ಸ್ ಗಳನ್ನ ನೀವು ಕನ್ಸಿಡರ್ ಮಾಡಬೇಕು. ಸೊ ನೆಕ್ಸ್ಟ್ ಟೈಮ್ ಪ್ರೋಟೀನ್ ಪೌಡರ್ ಅಂತ ಬಂದಾಗ ಫಸ್ಟ್ ಥಿಂಗ್
ನೀವು ನಿಮ್ಮ ಗೋಲ್ಸ್ ಅನ್ನ ಡಿಫೈನ್ ಮಾಡಿ. ಫ್ಯಾಟ್ ಲಾಸ್ ಮಾಡಬೇಕಾ, ಮಸಲ್ ಗೇನ್ ಮಾಡಬೇಕಾ, ಅಥವಾ ಒಂದು ಫಿಟ್ನೆಸ್ ನ ಮೇಂಟೈನ್ ಮಾಡೋದಿದೆಯಾ? ಸೊ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದಕ್ಕೆ. ಓನ್ಲಿ ಹೈ ಕಂಟೆಂಟ್ ಆಫ್ ಪ್ರೋಟೀನ್ ಬೇಕು, ಫ್ಯಾಟ್ ಅಥವಾ ಅದರ್ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರಬೇಕು ಅಂದ್ರೆ ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್. ಈಗ ಐಸೋಲೇಟ್ ಆಗಲಿ ಅಥವಾ ಹೈಡ್ರೋಲೈಟ್ ಈ ತರದ ಫಾರ್ಮ್ಸ್ ಗಳನ್ನ ಬಳಸಿ. ಇಲ್ಲ ಪರವಾಗಿಲ್ಲ, ನನಗೆ ಮಿಲ್ಕ್ ಇಂದನೂ ಏನು ಅಲರ್ಜಿ ಇಲ್ಲ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಆ ಥರ ಏನು ಪ್ರಾಬ್ಲಮ್ ಇಲ್ಲ, ಅಂಡ್ ಜಸ್ಟ್ ಮೇಂಟೈನಿಂಗ್ ಫಿಟ್ನೆಸ್, ಸ್ವಲ್ಪ ಕ್ವಾಂಟಿಟಿ ಆಫ್ ಫ್ಯಾಟ್ ಅಥವಾ ಕಾರ್ಬೋಹೈಡ್ರೇಟ್ ಅದರ ಜೊತೆಗೆ ಬಂದರೂ ಸಾಕು, ಮೆಜಾರಿಟಿ ಪ್ರೋಟೀನ್ ಸಿಕ್ಕರೆ ಸಾಕು ಅಂತ ಏನಾದರೂ ಇದ್ರೆ ನೀವು ವೇ ಪ್ರೋಟೀನ್ ಕಾನ್ಸಂಟ್ರೇಟ್ ಸ್ವಲ್ಪ ಲೆಸ್ಸರ್ ಪ್ರೈಸ್ಗೆ ಅವೈಲೇಬಲ್ ಇರುತ್ತೆ, ಅದನ್ನ ತಗೊಂಡ್ರು ಕೆಲಸ ಆಗುತ್ತೆ. ಬಟ್ ಒಂದೇ ಥಿಂಗ್ ಏನಂದ್ರೆ ಇಂಗ್ರೀಡಿಯೆಂಟ್ಸ್ ನ ಚೆಕ್ ಮಾಡಿ, ಯಾವುದೇ ಚೀಪ್ ಫಿಲ್ಲರ್ಸ್ ಇರಬಾರ್ದು. ಹಾಗೇನೆ ತುಂಬಾ ಆಡೆಡ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಆಡೆಡ್ ಶುಗರ್ಸ್ ಆಗಲಿ, ಫಿಲ್ಲರ್ಸ್, ಥಿಕ್ನರ್ಸ್ ಈ ತರ ಇದ್ರೆ ಅದನ್ನ ಅವಾಯ್ಡ್ ಮಾಡೋದೇ ಒಳ್ಳೇದು. ಸೊ ಪ್ರೋಟೀನ್ ಪೌಡರ್ ಬಗ್ಗೆ ಇರೋ ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಇದೇ ತರದ ನ್ಯೂಟ್ರಿಷನಲ್ ನಾಲೆಜ್ ರಿಲೇಟೆಡ್ ಥಿಂಗ್ಸ್ ಏನಾದ್ರು ನಿಮಗೆ ನೆಸೆಸಿಟಿ ಇದೆ ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಅದರ ಬಗ್ಗೆ ಪಾಯಿಂಟ್ ಟು ಪಾಯಿಂಟ್ ಡಿಸ್ಕಷನ್ ಅನ್ನ ನಾವು ನಮ್ಮ ಚಾನೆಲ್ ಅಲ್ಲಿ ಮಾಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್.